Hi students, this is Chandrakant Arkeri, Assistant Professor, Government Postgrad Women's College, Bilingual. So this is the 8th session of Unit 5, that is electronic and mobile banking. So in this session we are going to study concept of NEFT and RTGS. Now these two concepts are very important nowadays. You are all aware. Go and do some NEFT. ನೀವೇನಾದರೂ ಎಕ್ಸಾಮ್ ಫಾರ್ಮ್ ತುಂಬ್ತಾ ಇದ್ರಿ ಅಥವಾ ಗಾಡಿ ಪರ್ಚೇಸ್ ಮಾಡ್ತಾ ಇದ್ರಿ ಅಂಥ ಸಂದರ್ಭದಲ್ಲಿ ಹೇಳ್ತಾರೆ NEFT ಮಾಡಿಬಿಡ್ರಿ. ಈ NEFT ಅಂದ್ರೆ ಏನು ಮತ್ತು RTGS ಅಂದ್ರೆ ಏನು ಅನ್ನೋದನ್ನು ನಾವು ಸೆಷನ್ 8ನಲ್ಲಿ ಡಿಟೇಲ್ ಆಗಿ ಡಿಸ್ಕಷನನ್ನು ಮಾಡೋಣ. ಸೊ ಏನಪ್ಪ ಇದು NEFT ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. So it is also an electronic fund transfer. So you may be aware of electronic fund transfer. So this is National Electronic Fund Transfer, EFTN. NEFT expand ಮಾಡಂತನೂ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಆವಾಗ ನೀವು ಹೇಳ್ಬೋದು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಸೊ how it will work? The National Electronic Funds Transfer is an electronic payment system that facilitates direct one-to-one payments across the country. ನೀವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ 1-to-1 ಬೇಸಿಸ್ ಮೇಲೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂತಂದರೆ NEFTನ ಯೂಸ್ ಮಾಡ್ತೀರಿ. ಯೂಸಿಂಗ್ ದಿಸ್ ಫೆಸಿಲಿಟಿ ಯು ಕ್ಯಾನ್ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಫರ್ ಫಂಡ್ಸ್ ಫ್ರಮ್ ಎನಿ ಬ್ಯಾಂಕ್ ಬ್ರಾಂಚ್ ಟು ಎನಿ ಇಂಡಿವಿಜುವಲ್ having an account with any other bank branch in the country that is a part of the NEFT scheme. ನೀವು SBIದವರು SBI ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತೇನಿಲ್ಲ. ಸೊ ನಿಮ್ಮ ಫ್ರೆಂಡು ಬೇರೆ ಬ್ಯಾಂಕ್ನಲ್ಲಿದ್ದರು ಅಕೌಂಟ್ ಇದ್ರೂ ಸಹಿತ ಯೂಸಿಂಗ್ NEFT ಬೇಸಿಸ್ ಯು ಕ್ಯಾನ್ ಟ್ರಾನ್ಸ್ಫರ್ ಮನಿ ಟು ಎನಿ ಬ್ಯಾಂಕ್ ಅಕೌಂಟ್. You can also make NEFT transfer using digital modes of internet banking and mobile banking. ನೀವು ಮೊಬೈಲ್ ಯೂಸ್ ಮಾಡಿನೂ NEFT ಮಾಡ್ಬೋದು ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇಂಟರ್ನೆಟ್ ಯೂಸ್ ಮಾಡಿನೂ ನೀವು NEFTನ ಮಾಡ್ಬೋದು. ಸೊ ಬೇಸಿಕಲಿ NEFT ಮೀನ್ಸ್ ಟ್ರಾನ್ಸ್ಫರಿಂಗ್ ದ ಅಮೌಂಟ್ ಫ್ರಮ್ ಒನ್ ಅಕೌಂಟ್ ಟು ಅನದರ್ ಅಕೌಂಟ್. ಇಟ್ ಮೇ ಬಿ ಅ ಸೇಮ್ ಬ್ಯಾಂಕ್ ಆರ್ ಇಟ್ ಮೇ ಬಿ ಅ ಸಮ್ ಅದರ್ ಬ್ಯಾಂಕ್ ಆಲ್ಸೋ. ಸೊ ಇಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳು NEFT ಮಾಡಬೇಕಾಗಿತ್ತು ಅಂತಂದರೆ ಎಷ್ಟು ಚಾರ್ಜಸ್ ಮಾಡ್ತಾರೆ ಅನ್ನೋದನ್ನು ಒಂದು 2 ಬ್ಯಾಂಕಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ SBI NEFT ಚಾರ್ಜಸ್ ಅಪ್ ಟು 10,000 rupees 2 ಟ್ರಾನ್ಸಾಕ್ಷನ್ ಫೀ, ಅಬೌವ್ 10,000 to 1 lakh rupees 5, ಅಬೌವ್ rupees 1 lakh to 2 lakh 15 rupees, ಅಬೌವ್ rupees 2 lakh 25 rupees. ಇದು SBI ಅವರು NEFT ಯಾರಾದರೂ ಮಾಡಲಿಕ್ಕೆ ಇಚ್ಛಿಸಿದರೆ ಅವರಿಗೆ ಚಾರ್ಜ್ ಮಾಡುವಂತಹ ಫೀಸ್. ದೆನ್ HDFC ಬ್ಯಾಂಕ್ನವ್ರು ಚಾರ್ಜ್ ಮಾಡ್ತಾರೆ ಅಪ್ ಟು 1 lakh rupees 2 ಪ್ಲಸ್ ಅಪ್ಲಿಕೇಬಲ್ GST. ಅಲ್ಲಿನೂ ಅಪ್ಲಿಕೇಬಲ್ GST ಇರುತ್ತೆ. ದೆನ್ ಅಬೌವ್ 1 lakh rupees 10 ಪ್ಲಸ್ ಅಪ್ಲಿಕೇಬಲ್ GST. ಸೊ ಇವ್ರದ್ದು ರೇಟ್ ಬೇರೆ ಇದ್ದಾವೆ, SBI ರೇಟ್ ಬೇರೆ ಇದ್ದಾವೆ. ಸೊ ಡಿಪೆಂಡಿಂಗ್ ಅಪಾನ್ ದ ಬ್ಯಾಂಕ್ಸ್ ದ ರೇಟ್ ಮೇ ವೇರಿ ಆಲ್ಸೋ. ಸೊ ಬೆನಿಫಿಟ್ಸ್ ಏನಪ್ಪ NEFTದು? ಇಟ್ ಈಸ್ ಎಕನಾಮಿಕಲ್ ಟು ಯೂಸ್ NEFT ಫಾರ್ ಮನಿ ಟ್ರಾನ್ಸ್ಫರ್. ಸೊ ನೀವು ಅಮೌಂಟನ್ನು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದು ಎಕನಾಮಿಕಲಿ ಇಟ್ ಇಸ್ ವೆರಿ ಚೀಪ್. ದೆನ್ NEFT ಬಿಲ್ಟ್ ಆನ್ ಅ ಸೆಕ್ಯೂರ್ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿ ಸೆಕ್ಯೂರ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ದೇರ್ ಇಸ್ ನೋ ಫ್ರಾಡ್ ಇನ್ ದಿಸ್ NEFT ಟ್ರಾನ್ಸಾಕ್ಷನ್. ಸೊ NEFT ಮಾಡೋಕ್ಕಿಂತ ಮುಂಚೆ ಆ ಅಕೌಂಟ್ಸನ್ನು ವೆರಿಫೈ ಮಾಡುತ್ತೆ, ಕನ್ಫರ್ಮೇಷನ್ ಮಾಡುತ್ತೆ, 2 ಸಲ ಅಕೌಂಟ್ ಎಂಟ್ರಿ ಮಾಡಬೇಕಾಗತ್ತೆ. ದೆನ್ ಯು ಹ್ಯಾವ್ ಟು ಎಂಟರ್ ದ IFSC ಕೋಡ್. ಸೊ ಇದೆಲ್ಲ ಮಾಡಿದ ಮೇಲೆ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಸೆಕ್ಯೂರ್ ಪ್ಲ್ಯಾಟ್ಫಾರ್ಮ್. ನೋ ನೀಡ್ ಆಫ್ ಯೂಸಿಂಗ್ ಅ ಚೆಕ್ ಆರ್ ಡಿಮಾಂಡ್ ಡ್ರಾಫ್ಟ್ ಫಾರ್ ಮನಿ ಟ್ರಾನ್ಸ್ಫರ್. ಇಲ್ಲಿ ಚೆಕ್ ಅಥವಾ ಡಿಮಾಂಡ್ ಡ್ರಾಫ್ಟನ್ನು ಯೂಸ್ ಮಾಡಲಿಕ್ಕೆ ಜರುರತ್ತು ಇಲ್ಲ. ಟ್ರಾನ್ಸ್ಫರಿಂಗ್ ಮನಿ ಡಸ್ ನಾಟ್ ರಿಕ್ವೈರ್ ಯು ಟು ವಿಸಿಟ್ ದ ಬ್ಯಾಂಕ್. ಇಲ್ಲಿ ಬ್ಯಾಂಕಿಗೆ ವಿಸಿಟ್ ಮಾಡಬೇಕಂತನೂ ಏನೂ ಇಲ್ಲ. ಇನಿಷಿಯೇಟ್ ಫಂಡ್ಸ್ ಟ್ರಾನ್ಸ್ಫರ್ ಆನ್ಲೈನ್. ಸೊ ಯು ಕ್ಯಾನ್ ರಿಕ್ವೆಸ್ಟ್ ಆನ್ಲೈನ್ ಟ್ರಾನ್ಸ್ಫರ್. ದ ಟ್ರಾನ್ಸ್ಫರ್ ಕ್ಯಾನ್ ಬಿ ಕಂಪ್ಲೀಟೆಡ್ ಫಾಸ್ಟರ್ ವಿತ್
ಕನ್ವೀನಿಯನ್ಸ್. ಸೊ ಇಲ್ಲೇನಾಗುತ್ತಾ ಅಮೌಂಟ್ ಇಮಿಡಿಯೇಟ್ಲಿ ಇನ್ನೊಬ್ಬರ ಅಕೌಂಟಿಗೆ ಹೋಗಲಿಕ್ಕೆ ವೆರಿ ಫಾಸ್ಟಾಗಿ ಒಬ್ಬ ಅಕೌಂಟಿಗೆ ಡೆಬಿಟ್ ಆಗುತ್ತೆ, ಇನ್ನೊಬ್ಬರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ NEFT. So now we will discuss real time gross settlement, RTGS. It is also same as NEFT. NEFT ಯಾವ ರೀತಿ ಕೆಲಸ ಮಾಡುತ್ತೆ ಇದು ಕೂಡ RTGS ಕೂಡ ಅದೇ ರೀತಿಯಾದಂತಹ ವರ್ಕನ್ನೇ ಮಾಡುತ್ತೆ. The term real time gross settlement refers to a funds transfer system that allows for the instantaneous transfer of money and or securities. Once completed, real time gross settlement payments are final and irrecoverable. In most countries, the systems are managed and run by their central banks. ಇಲ್ಲೇನಾಗುತ್ತೆ RTGS ನಲ್ಲಿ ಒಂದ್ಸಲ ಟ್ರಾನ್ಸಾಕ್ಷನ್ ಅಪ್ರೂವ್ ಆಯಿತು ಅಂತಂದರೆ ಅದನ್ನು ಇಟ್ ಇಸ್ ಅ ಫೈನಲ್, ನೀವು ಇರ್ರಿಕವರೇಬಲ್ ಮಾಡಲಿಕ್ಕೆ ಬರಲ್ಲ. ಬಟ್ NEFT ಲಿ ಅವಕಾಶ ಇರುತ್ತೆ. ಒಂದ್ಸಲ ನೀವು ಟ್ರಾನ್ಸಾಕ್ಷನ್ RTGS ಮಾಡಿದ್ರಿ ಅಂತಂದರೆ ದಟ್ ಅಮೌಂಟ್ ಈಸ್ ಡೆಬಿಟೆಡ್ ಫ್ರಮ್ ಒನ್ ಅಕೌಂಟ್ ಆ್ಯಂಡ್ ಕ್ರೆಡಿಟೆಡ್ ಟು ಅನದರ್ ಅಕೌಂಟ್. ಮತ್ತು ನೀವು ಆ ಕಸ್ಟಮರ್ ರಿಕ್ವೆಸ್ಟ್ ಮಾಡಿ ಬೈ ಚಾನ್ಸ್ ಬೈ ಡಿಫಾಲ್ಟ್ ಆಗಿತ್ತು ಅಂತಂದರೆ ನೀವು ರಿಕ್ವೆಸ್ಟ್ ಕಸ್ಟಮರ್ ಮಾಡಿ ನೀವು ದುಡ್ಡು ತೊಗೋಬೋದು. ಆದರೆ ಬ್ಯಾಂಕ್ ವಿಲ್ ನಾಟ್ ಎಂಟರ್ಟೈನ್ ದಟ್ ಆ್ಯಕ್ಟಿವಿಟಿ. ಇದ್ರದ್ದು ಬೆನಿಫಿಟ್ಸ್ ಏನಿದಾವಪ್ಪ? ಸೇವ್ಸ್ ಟೈಮ್. ಪ್ರೀವಿಯಸ್ಲಿ ಪೇಮೆಂಟ್ಸ್ ಆಫ್ ಹ್ಯೂಜ್ ಅಮೌಂಟ್ ವೇರ್ ಮೇಡ್ ವೈ ಡಿಮಾಂಡ್ ಡ್ರಾಫ್ಟ್ ವಿಚ್ ಕುಡ್ ಓನ್ಲಿ ಬಿ ಕ್ಲಿಯರ್ಡ್ ಇನ್ ಅ ಪೀರಿಯಡ್ ಆಫ್ 3 days. ನೌ ದ ಸೇಮ್ ಕ್ಯಾನ್ ಬಿ ಡನ್ ವಿತ್ ಇನ್ ನೋ ಟೈಮ್ ಥ್ರೂ RTGS. ಸೊ NEFT ಯಲ್ಲಿ ಸ್ಮಾಲ್ ಅಮೌಂಟನ್ನು ಜಾಸ್ತಿ ಮಾಡ್ತಾರೆ. RTGS ನಲ್ಲಿ ಬಿಗ್ ಅಮೌಂಟ್ ಇತ್ತು ಅಂತಂದರೆ ಇಮಿಡಿಯೇಟ್ಲಿ ಮೊದಲು ನಾವು ಚೆಕ್ಕು ಡ್ರಾಫ್ಟು ಯೂಸ್ ಮಾಡಿ 3 days ತನಕ ವೇಟ್ ಮಾಡಿ ಆಮೇಲೆ ಅಕೌಂಟು ಡೆಬಿಟ್ ಆಗಿ ಇನ್ನೊಬ್ಬರಿಗೆ ಕ್ರೆಡಿಟ್ ಆಗ್ತಿತ್ತು. ಆದರೆ RTGS ನಲ್ಲಿ ಏನಾಗುತ್ತೆ, ವಿತಿನ್ ನೋ ಟೈಮ್ ಇನ್ನೊಬ್ಬರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಸೇವ್ಸ್ ಪೇಪರ್. ವಿದೌಟ್ ಎನಿ ನೀಡ್ ಫಾರ್ ಫಿಸಿಕಲ್ ಡಾಕ್ಯುಮೆಂಟೇಷನ್, ಟ್ರಾನ್ಸ್ಫರ್ ಆಫ್ ಹ್ಯೂಜ್ ಸಮ್ಸ್ ಕ್ಯಾನ್ ಬಿ ಮೇಡ್ ಇನ್ಸ್ಟಂಟೇನಿಯಸ್ಲಿ. ನಿಮ್ಗೆ ಗೊತ್ತಿದೆ ಪೇಪರ್ ಸೇವ್ ಆಗುತ್ತೆ. ದೇರ್ ಇಸ್ ನೋ ಥ್ರೆಟ್ ಆಫ್ ಮನಿ ಬೀಯಿಂಗ್ ಸ್ಟೋಲನ್ ಆರ್ ಚೆಕ್ಸ್ ಬೀಯಿಂಗ್ ಪಾಸ್ಡ್ ಸಿನ್ಸ್ ಆಲ್ ದ ಪ್ರೊಸೆಸ್ ಇಸ್ ಡನ್ ಆನ್ಲೈನ್. ಇಲ್ಲೇನಾಗುತ್ತೆ, ಚೆಕ್ ಯಾರಾದರೂ ತುಡುಗು ಮಾಡಿದರು ಅಥವಾ ಹರಿದು ಹಾಕಿದರು ಅಥವಾ ಅಂತ ಫೋರ್ಸ್ ಮಾಡಿದರು ಅಥವಾ ತಿದ್ದಿದ್ರು ಅನ್ನೋ ಇನ್ಸಿಡೆಂಟ್ ಆಗೋದಿಲ್ಲ. ಇದು ಏನಿದ್ರು ಆನ್ಲೈನ್ ಥ್ರೂನ ಆಗುತ್ತೆ. RTGS ನಲ್ಲಿ ಸೇಫ್ ಟ್ರಾನ್ಸ್ಫರ್ ಆಗುತ್ತೆ. Huge sums of money can be transferred easily, making it easier for companies to run their business smoothly. ಹೆಚ್ಚಿನ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಕಂಪನೀಸ್ ಮ್ಯಾನೇಜ್ ದರ್ ಬಿಸ್ನೆಸ್ ಕ್ಯಾಪಿಟಲ್ ಇನ್ ಅ ಮಚ್ ಬೆಟರ್ ವೇ. RTGS ಜಾಸ್ತಿ ಕಂಪನಿಗಳು ಮಾಡ್ತವೆ. ಬಿಕಾಸ್ ಅಲ್ಲಿ 1 ಕೋಟಿ 2 ಕೋಟಿ 10 ಲಕ್ಷ 25 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ RTGS ಫೆಸಿಲಿಟಿನ ಅವರು ಯೂಸ್ ಮಾಡ್ತಾರೆ. ಇದು ಕಂಪ್ನಿಗೆ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ. ದೇರ್ ಆರ್ ಲೆಸ್ಸರ್ ಚಾನ್ಸಸ್ ಆಫ್ ಕೌಂಟರ್ ಪಾರ್ಟಿ ಡಿಫಾಲ್ಟ್. ಇಲ್ಲಿ ಡಿಫಾಲ್ಟ್ ಆಗೋದು ಬಹಳ ಕಡಿಮೆ. ದಿಸ್ ಇಸ್ ಇನ್ ಟರ್ನ್ ಆಲ್ಸೋ ಎನ್ಶೂರ್ಸ್ ಅ ಬೆಟರ್ ಸಪ್ಲೈಯರ್ ಬೈಯರ್ ರಿಲೇಷನ್ಶಿಪ್ ಆಸ್ ಅ ಹ್ಯೂಜ್ ಸಮ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಒನ್ ಗೋ ಆ್ಯಂಡ್ ವಿದೌಟ್ ಎನಿ ಡಿಲೇ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ಇಟ್ ಈಸ್ ಯೂಸ್ಡ್ ಫಾರ್ ದ ಕಂಪನೀಸ್. ಒಮ್ಮೆ ಎಟ್ ಎ ಟೈಮ್ ಅಕೌಂಟ್ ಬಂತು ಅಂತಂದ್ರೆ ಸಪ್ಲೈಯರ್ ಏನು ಮಾಡ್ತಾನೆ, ಇವರು ಅಮೌಂಟ್ ಇಮಿಡಿಯೇಟ್ಲಿ ನಮ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಖುಷಿಯಲ್ಲಿ ಹಿ ಮೇ ಗಿವ್ ಸಮ್ ಡಿಸ್ಕೌಂಟ್ಸ್ ಆಲ್ಸೋ, ಅಥವಾ ಮುಂದಿನ ಸಪ್ಲೈನಲ್ಲಿ ಇಮಿಡಿಯೇಟ್ ಡೆಲಿವರಿ ಕೊಡ್ಬೋದು. ಸೊ ದೀಸ್ ಆರ್ ದ ಸಮ್ ಬೆನಿಫಿಟ್ಸ್ ಆಫ್ ದಿ RTGS. The RTGS charges follow the same slab with some other further demarcations. The bracket of 2 to 5 lakh carries a normal charge of ₹25 as exchange charges for branch and ₹5 for transaction through internet banking channels. The bracket of 5 lakh and above carry a charge of 50 as existing charge for branch and 10 for transaction through the internet. So these are the charges of RTGS. Then the remitting customer has to furnish the following information to bank for initiating the RTGS remittance. ಏನೇನು RTGS ಮಾಡಬೇಕಾಗಿತ್ತು ಅಂದರೆ ಏನೇನು ಇನ್ಫಾರ್ಮೇಷನನ್ನು ಕೊಡಬೇಕು. ಅಮೌಂಟ್ ಟು ಬಿ ರೆಮಿಟೆಡ್, ಎಷ್ಟು ಅಮೌಂಟದ್ದು RTGS ಮಾಡಬೇಕು ಅಂತ ಕೊಡಬೇಕು. ದೆನ್ ರೆಮಿಟಿಂಗ್ ಕಸ್ಟಮರ್ಸ್ ಅಕೌಂಟ್ ನಂಬರ್ ವಿಚ್ ಇಸ್ ಟು ಬಿ ಡೆಬಿಟೆಡ್, ಯಾವ ಅಕೌಂಟಿಂದ ಡೆಬಿಟ್ ಆಗಬೇಕು ಅನ್ನೋದನ್ನು ಡೀಟೇಲ್ಸನ್ನು ಕೊಡಬೇಕು. ನೇಮ್ ಆಫ್ ದ ಬೆನಿಫಿಷರಿ ಬ್ಯಾಂಕ್ ಆ್ಯಂಡ್ ಬ್ರಾಂಚ್, ಯಾವ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು ಅನ್ನೋದನ್ನು ಅವರು ಡೀಟೇಲ್ಸ್ ಆಗಿ ಕೊಡಬೇಕು. ನೇಮ್ ಆಫ್ ದ ಬೆನಿಫಿಷರಿ ಕಸ್ಟಮರ್, ಅನಂತರ ಅಕೌಂಟ್ ನಂಬರ್ ಆಫ್ ದ ಬೆನಿಫಿಷರಿ, ನಂತರ ಸೆಂಡರ್ ಟು ರಿಸೀವರ್ ಇನ್ಫಾರ್ಮೇಷನ್ ಇಫ್ ಎನಿ, ದ IFSC ನಂಬರ್ ಆಫ್ ದ ರಿಸೀವಿಂಗ್ ಬ್ರಾಂಚ್. ದೀಸ್ ಆರ್ ವೆರಿ important thing to do the RTGS remittances. ಸೊ NEFT ಮತ್ತು RTGS ನಲ್ಲಿ ಏನು ವ್ಯತ್ಯಾಸಗಳು ಇದ್ದಾವೆ? ಸೊ ಕ್ರೈಟೀರಿಯಾ NEFT RTGS ಸೆಟಲ್ಮೆಂಟ್ ಡನ್ ಇನ್ ಬ್ಯಾಚ್ ಸ್ಲೋವರ್. ಸೊ ಇದು ರಿಯಲ್ ಟೈಮ್
ಫಾಸ್ಟರ್. ಇಲ್ಲಿ ಬ್ಯಾಚ್ ವೈಸ್ಲೇ ಎನ್ ಇ ಎಫ್ ಟಿ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಒಂದೇ ಟ್ರಾನ್ಸಾಕ್ಷನ್ ಇರುತ್ತೆ, ಇಮಿಡಿಯೇಟಾಗಿ ಅವರು ಮಾಡಿಬಿಡ್ತಾರೆ. ಫುಲ್ ಫಾರ್ಮ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಟೈಮಿಂಗ್ಸ್ ಆನ್ ಮಂಡೇ ಟು ಫ್ರೈಡೇ. ಎನ್ ಇ ಎಫ್ ಟಿ ಟೈಮಿಂಗ್ ಏನಿದೆ 8 AM to 6:30 PM ಇದೆ. ಆರ್ ಟಿ ಜಿ ಎಸ್ 9 AM to 4:30 PM ಇದೆ. ಈ ಅವಧಿಯಲ್ಲಿ ಮಾತ್ರ ಈ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಟೈಮಿಂಗ್ಸ್ ಆನ್ ಸ್ಯಾಟರ್ಡೇ 8 AM to 12:30 PM, 9 AM to 1:30 PM. ಮಿನಿಮಮ್ ಅಮೌಂಟ್ ಆಫ್ ಮನಿ ಟ್ರಾನ್ಸ್ಫರ್ ಲಿಮಿಟ್. ಎನ್ ಇ ಎಫ್ ಟಿ ನೋ ಮಿನಿಮಮ್. ಆರ್ ಟಿ ಜಿ ಎಸ್ ಮಿನಿಮಮ್ 2 lakhs. ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು. Maximum of money transfer limit, no limit, no limit. When does the credit happen in beneficiary account? Happens in the hourly batch between banks, real time between banks. Our real time ಏನಿರುತ್ತೆ ಆ ಪ್ರಕಾರ ಆಗುತ್ತೆ. Maximum charges as per RBI up to 10,000 2.5, from 10,001 to 1 lakh 5, from 1 lakh to 2 lakh 15, above 2 lakhs rupees 25. ಆದರೆ ಆರ್ ಟಿ ಜಿ ಎಸ್ನಲ್ಲಿ 25 to 30 up to 2 to 5 lakhs, 50 to 55, above 5 lakhs. Lower charge for first half of day. Suitable for small money transfer. ಆರ್ ಟಿ ಜಿ ಎಸ್ ಸುಟೇಬಲ್ ಆಗಿದೆ. ಲಾರ್ಜ್ ಮನಿ ಟ್ರಾನ್ಸ್ಫರ್ ಕಂಪ್ನಿಗಳಿಗೆ ಇದು ಬಹಳ ಸುಟೇಬಲ್ ಆಗಿದೆ. ಸೊ ಇನ್ ದಿಸ್ ಸೆಷನ್ ಯು ಹ್ಯಾವ್ ಲರ್ನ್ ಕಾನ್ಸೆಪ್ಟ್ ಆಫ್ ಎನ್ ಇ ಎಫ್ ಟಿ ಆ್ಯಂಡ್ ಆರ್ ಟಿ ಜಿ ಎಸ್. ಸೊ ಥ್ಯಾಂಕ್ ಯು ವೆರಿ ಮಚ್.